ಹಾಯ್ ಹಲೋ ನಮಸ್ಕಾರ. ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ವೀಕ್ಷಕರೇ, ಈಗಿನ ಕಾಲದಲ್ಲಿ ಒಬ್ಬ ಮನುಷ್ಯ ಆರೋಗ್ಯವಂತನಾಗಿದ್ದಾನೋ ಇಲ್ಲೋ ಅನ್ನೋದನ್ನು ಯೋಚನೆ ಮಾಡೋಕ್ಕಿಂತ ಮುಂಚೆ, ವಿಚಾರಿಸೋಕ್ಕಿಂತ ಮುಂಚೆ ಮನುಷ್ಯ ನಾರ್ಮಲ್ ಆಗಿದ್ದಾನಾ ಅಥವಾ ಡಿಪ್ರೆಷನ್ನಲ್ಲಿದ್ದಾನಾ ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯಕರವಾದ ವಿಷಯ ಆಗೋಗ್ಬಿಟ್ಟಿದೆ. ಯಾಕಂದರೆ ಡಿಪ್ರೆಷನ್ ಅನ್ನೋ ಒಂದು ಭೂತವನ್ನು ನಾವು ಅಷ್ಟೊಂದು ಮೈ ಮೇಲೆ ಎಳ್ಕೊಂಡು ಬಿಟ್ಟಿದ್ದೀವಿ. ಈಗಿನ ಕಾಲದಲ್ಲಿ ಎಜುಕೇಷನ್ ಎಷ್ಟು ಮುಂದೆ ಹೋಗ್ತಾ ಇದೆ, ಸೊಸೈಟಿ ಎಷ್ಟು ಮುಂದೆ ಹೋಗ್ತಾ ಇದೆ, ನಾವು ಯಾವ ರೀತಿ ಬೆಳವಣಿಗೆ ಹೊಂದುತ್ತಾ ಇದ್ದೀವಿ ಅನ್ನೋದನ್ನು ನೋಡಿಯೂ ಕೂಡ ಎಜುಕೇಟೆಡ್ ಪೀಪಲ್ಸ್ ಈ ಥರ ಮಾಡಿಕೊಂಡ್ರೆ ಇನ್ನು ನಾರ್ಮಲ್ ಪೀಪಲ್ಸ್ ಗತಿ ಏನು? ಇಂತಹ ಒಂದಿಷ್ಟು ವಿಷಯಗಳು ಜನರ ಮೈಂಡ್ ಸೆಟ್ಟನ್ನು ಹೇಗೆ ಹದಗೆಡಿಸುತ್ತೆ ಅಂದರೆ ತುಂಬ ಅಪಾಯಕಾರಿಯಾದಂತಹ ವಿಷಯಗಳು ಇವು ಸೊಸೈಟಿಗೆ ಅಂತಲೇ ಹೇಳ್ಬೋದು. ಇಲ್ಲಿ ಕೃಷಿ ತಾಪಂಡ ಅವರ ಸ್ನೇಹಿತ ನಿಧನರಾಗಿದ್ದಾರೆ. ಸೆಲ್ಫ್ ಸುಸೈಡನ್ನು ಮಾಡಿಕೊಂಡಿದ್ದಾರೆ. ಡಿಪ್ರೆಷನ್ ಹೊಂದುವ ಕಾರಣ ಅಥವಾ ನಾನಾ ತೊಂದರೆಗಳು ಇರೋದರಿಂದ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಯಾವುದೇ ಒಂದು ಸಮಸ್ಯೆ ಆಗಿರಲಿ, ಎಂತಹದೇ ಒಂದು ದೊಡ್ಡ ಸಮಸ್ಯೆಗೆ ನಾವು ಸಿಕ್ಕಾಕೊಂಡಿರಲಿ, ಕೂತು ಯೋಚನೆ ಮಾಡಿ, ನಮಗೆ ಸ್ನೇಹಿತರಿರ್ತಾರೆ, ಕುಟುಂಬ ಅನ್ನೋದಿರುತ್ತೆ, ಅವರ ಜೊತೆ ಚರ್ಚೆ ಮಾಡಿ ಯಾರಾದರೂ ಒಬ್ಬರು ನಿಮಗೆ ಸಲಹೆಯನ್ನು ಕೊಡ್ತಾರೆ. ಯಾರೂ ಆಗಲಿಲ್ಲಪ್ಪ, ನಿಮ್ಮ ಸ್ನೇಹಿತರೇ ಆಗಲಿಲ್ಲ ಅಂತ ಅಂದ್ಕೊಳ್ಳಿ, ಕುಟುಂಬ ಅಂತ ಒಂದಿರುತ್ತಲ್ಲ, ನಿಮಗೆ ಜನ್ಮ ಕೊಟ್ಟೋರಂತ ಇರ್ತಾರಲ್ಲ, ಅವರು ಎಂತಹದ್ದೇ ನೋವು ಅನುಭವಿಸಿದ್ರು ನನ್ನ ಮಗನ್ನ ಅಥವಾ ನನ್ನ ಮಗಳನ್ನು ನಾನು ಈ ಒಂದು ವಿಷಯದಿಂದ ಪಾರು ಮಾಡಬೇಕು ಅಂತ ಹೇಳಿ ಎಷ್ಟೋ ಜನರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಬೋದು. ಆ ಒಂದು ರಿಕ್ವೆಸ್ಟಿಂದ ನಿಮ್ಮ ಸಮಸ್ಯೆ ಬಗೆಹರಿಬೋದು. ಸ್ನೇಹಿತರೆ, ಒಂದು ಜೀವ ತುಂಬ ಮುಖ್ಯ ಮನುಷ್ಯನಿಗೆ, ಅವನಿಗೋಸ್ಕರ ಅಲ್ಲ. ಯಾಕಂದರೆ ಅವನಿಗೂ ಒಂದು ಕುಟುಂಬ, ಒಂದು ಸ್ನೇಹ ಬಳಗ ಅನ್ನೋದಿರುತ್ತೆ. ಅದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ. ಅದೆಲ್ಲವನ್ನು ಬಿಟ್ಟು ನಾನು ಸಮಸ್ಯೆಯಲ್ಲಿದ್ದೀನಿ, ಇನ್ನೂ ಆಗೋದಿಲ್ಲ ನನ್ನ ಕೈಯಿಂದ ಏನು ಅಂತ ತಮ್ಮ ಒಂದು ಆತ್ಮಕ್ಕೆ ಏನಾದರೂ ಮಾಡಿಕೊಂಡ್ರೆ ಅದು ಎಷ್ಟರ ಮಟ್ಟಿಗೆ ಸರಿ? ಎಜುಕೇಟೆಡ್ ಪೀಪಲ್ಸ್ನೇ ಈ ಥರ ಮಾಡಿಕೊಂಡ್ರೆ ಸಾಮಾನ್ಯ ಮನುಷ್ಯರ ಗತಿ ಏನಾಗಬೇಡ. ಒಂದು ಧೈರ್ಯ, ಒಂದು ಶಕ್ತಿ, ಒಂದು ಯೋಚನೆ ಮಾಡುವ ರೀತಿ ಎಲ್ಲವನ್ನೂ ಕೂಡ ತುಂಬ ಹಿಡಿತದಲ್ಲಿ ಇಟ್ಕೊಳ್ಳೋದು ತುಂಬ ಮುಖ್ಯ ಆಗತ್ತೆ. ನಾವು ಸಮಾಜ ಇಷ್ಟು ಮುಂದುವರೆದಿದೆ, ಒಬ್ಬ ಮನೆಯಲ್ಲೇ ಕೂತ್ಕೊಂಡು ಇವತ್ತು ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದಾನೆ ಅಂತ ಅಂದರೆ ಇವತ್ತಿನ ಸೊಸೈಟಿ ಯಾವ ರೀತಿ ಬದಲಿಯಾಗಿದೆ ಅನ್ನೋದನ್ನು ಯೋಚನೆ ಮಾಡಬೇಕು. ಫಸ್ಟ್ ಆಫ್ ಆಲ್, ಮುಂಚೆ ಏನಿತ್ರಿ? ಏನೂ ಕೂಡ ಇರಲಿಲ್ಲ. ನಮ್ಮ ಪೂರ್ವಜರಿದ್ದಾಗ ಏನೂ ಕೂಡ ಇರಲಿಲ್ಲ. ತುಂಬ ಕಷ್ಟಪಟ್ಟು ಶ್ರಮದಿಂದ ಒಂದು ಕೆಲಸಗಳನ್ನು ಮಾಡಿ, ಆಗಿನ ಕೆಲಸಗಳನ್ನು ನೀವು ನೋಡಿರಲೇಬೇಕು. ನಿಮಗೂ ಕೂಡ ಗೊತ್ತಿರುತ್ತೆ. ಅಷ್ಟು ಸ್ಟ್ರಗಲ್ ಲೈಫಲ್ಲೂ ಕೂಡ ಯಾವುದೇ ರೀತಿ ಧೈರ್ಯಗೆಡದೆ, ಕುಗ್ಗದೆ ಕೆಲಸ ಮಾಡಿ, ಶ್ರಮಪಟ್ಟು ಒಂದು ಜೀವನವನ್ನು ಕಟ್ಟಿಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ ಕೂಡ. ಆ ಒಂದು ಧೈರ್ಯ, ಆ ಒಂದು ಸ್ಫೂರ್ತಿಯನ್ನು ನೀವು ತಲೆಯಲ್ಲಿಟ್ಕೊಂಡು ಮುಂದಿನ ಜೀವನವನ್ನು ನಡೆಸಬೇಕು ಅನ್ನೋದು ತುಂಬ ಮುಖ್ಯಕರವಾದ ವಿಷಯ ಆಗಿರುತ್ತೆ. ಈ ರೀತಿ ಮಾಡಿಕೊಂಡ್ರೆ ತುಂಬ ತಪ್ಪಾದ ಮಾಹಿತಿ ನಮ್ಮ ಸಮಾಜಕ್ಕೆ ಕೊಟ್ಟಂಗೆ. ಇಲ್ಲಿ ಕೃಷಿ ತಾಳ್ಪಂಡ ಅವರ ಸ್ನೇಹಿತನಿಗೂ ಏನು ಪ್ರಾಬ್ಲಮ್ ಇತ್ತೋ ಗೊತ್ತಿಲ್ಲ. ತಮ್ಮ ಒಂದು ನಿರ್ಧಾರ ಮಾತ್ರ ತಪ್ಪು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಕುಟುಂಬ, ಹೆಂಡತಿ ಅಂತ ಎಲ್ಲವೂ ಕೂಡ ಇದ್ದು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಅಂದರೆ ತುಂಬ ಒಂದು ಆ ವ್ಯಕ್ತಿ ಕುಗ್ಗೋಗಿದ್ದಾನೆ, ಆ ವ್ಯಕ್ತಿಗೆ ತೊಂದರೆಗಳಿದೆ, ಹೌದು, ಎಲ್ಲವನ್ನು ಒಪ್ಕೊಳ್ಳೋಣ. ಆದರೆ ಅದಕ್ಕೆ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ಆ ಪರಿಹಾರದ ಬಗ್ಗೆ ಯೋಚನೆ ಮಾಡದೆ ಇಂತಹ ಒಂದಿಷ್ಟು ಕೆಟ್ಟ ವಿಷಯಗಳ ಬಗ್ಗೆ ಯೋಚನೆ ಮಾಡಿದ್ದು ಯಾಕೋ ಸರಿ ಅಂತ ಅನ್ನಿಸ್ತಾ ಇಲ್ಲ. ಇದರಿಂದ ಎಷ್ಟು ಜೀವನಗಳು ಹಾಳಾಗೋಗುತ್ತೆ, ಎಷ್ಟು ಅವರನ್ನೇ ನಂಬಿಕೊಂಡಂತಹ ವ್ಯಕ್ತಿಗಳ ಗತಿ ಏನಾಗಬೇಡ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅಂದರೆ ಆ ತಪ್ಪನ್ನು ಅವನು ಅರಗಿಸ್ಕೊಳ್ಳೇಬೇಕು.
ತಪ್ಪಿಗೆ ಶಿಕ್ಷೆಯನ್ನು ಪಡಲೇಬೇಕು. ತಪ್ಪು ಮಾಡಿದ್ದೀನಪ್ಪ, ಅದಕ್ಕೆ ಶಿಕ್ಷೆ ಅನುಭವಿಸಿ ಮತ್ತೆ ನಾನು ಒಳ್ಳೆಯ ವ್ಯಕ್ತಿ ಆಗ್ತೀನಿ. ಆ ತಪ್ಪುಗಳನ್ನು ತಿದ್ದುಕೊಂಡು ಮುನ್ನಡಿತೀನಿ. ನನಗೆ ಸಾಥ್ ಕೊಡೋ ರೀತಿಯಲ್ಲಿ, ನನ್ನ ಕುಟುಂಬವೇ ನನ್ನನ್ನು ಪ್ರೀತಿಸೋ ರೀತಿಯಲ್ಲಿ ನಾ ತೋರಿಸ್ತೀನಿ ಅನ್ನೋ ಒಂದು ಧೈರ್ಯ, ಮನೋಭಾವನೆ, ಒಂದು ಗುರಿಯತ್ತ ಯೋಚನೆಗಳಿರಲಿ ಹೊರತು ಇಂತಹ ಕೆಟ್ಟ ನಿರ್ಧಾರಗಳನ್ನು ಮಾಡ್ಕೋಬೇಡಿ ಅನ್ನೋದು ನನ್ನ ಒಂದು ಮಾತಾಗಿರುತ್ತೆ. ಇಲ್ಲಿ ಕೃಷಿ ತಾಪಂಡ ಅವರು ಕೂಡ ತಮ್ಮ ಯೂಟ್ಯೂಬ್ ಚಾನಲ್ಗಳ ಮೂಲಕ ಹೇಳ್ತಾರೆ, ಯಾರು ಕೂಡ ತಪ್ಪು ಮಾಡಿಲ್ವಾ, ನಾನು ಕೂಡ ತಪ್ಪು ಮಾಡಿದ್ದೀನಿ, ಅದನ್ನು ತಿದ್ದುಕೊತೀನಿ, ಪ್ಲೀಸ್ ನನ್ನನ್ನು ಕ್ಷಮಿಸಿ ಅಂತ ಒಂದಿಷ್ಟು ಮಾತುಗಳನ್ನು ಹೇಳ್ತಾರೆ. ಐ ರಿಯಲಿ ಅಪ್ರಿಷಿಯೇಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಒಂದು ಸ್ಟಾರ್ಟನ್ನು ಕೊಟ್ಕೊಂಡಿದ್ದಾರೆ ತಮ್ಮ ಲೈಫ್ಗೆ. ಆದರೆ ಈ ಒಂದು ದುರಂತದಿಂದ ಮತ್ತೆ ಅವರು ಕುಗ್ಗುವ ಎಲ್ಲ ಸಾಧ್ಯತೆಗಳು ಇರುತ್ತೆ. ಅದರ ಬಗ್ಗೆ ಯೋಚನೆ ಮಾಡಬೇಕು. ಮನುಷ್ಯ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾನೆ ಹೋದರೆ ಆ ವ್ಯಕ್ತಿಯ ಸೆಲ್ಫ್ ರೆಸ್ಪೆಕ್ಟ್ ಹಾಗೆ ಮನೋಭಾವನೆ ಯಾವ ರೀತಿ ಬದಲಾಗತ್ತೆ ಅನ್ನೋದನ್ನು ಯೋಚನೆಯಲ್ಲಿಟ್ಟುಕೊಂಡು ಇಂತಹ ಒಂದಿಷ್ಟು ಕಾರ್ಯಗಳಿಗೆ ಕೈ ಹಾಕಿ ಅಂತ ಹೇಳ್ತೀನಿ. ಎನಿವೇಸ್, ಜೀವ ಅನ್ನೋದು ತುಂಬ ಮುಖ್ಯವಾದ ಒಂದು ಅಮೂಲ್ಯವಾದ ವಸ್ತು ರೀ. ಅದನ್ನು ಕಳ್ಕೊಳ್ಳೋಕ್ಕೂ ಮುಂಚೆ ಸಾವಿರಾರು ಯೋಚನೆಗಳನ್ನು ಮಾಡಿ. ಆ ಜೀವವನ್ನು ಯಾರು ಕೊಟ್ಟರು, ಆ ಜೀವಕ್ಕೆ ಇನ್ನು ಯಾರು ಆ ಒಂದು ಜೀವನವನ್ನು ಕಟ್ಕೊಳ್ಳೋಕ್ಕೆ ಬಂದಿದ್ದಾರೆ ಅನ್ನೋದೆಲ್ಲವನ್ನೂ ಕೂಡ ಯೋಚನೆ ಮಾಡಿ ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಯಾರು ಇಂತಹ ಒಂದು ತಪ್ಪುಗಳನ್ನು ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ.